ಈ ಮದುವೆ ಅನ್ನೋದು ಎಲ್ಲರ ಜೀವನದಲ್ಲೂ ತುಂಬಾ ಮುಖ್ಯವಾದದ್ದು. ಸೊ ಎಲ್ರಿಗೂ ತುಂಬಾ ಖುಷಿ ಕೊಡುವಂಥ ವಿಚಾರ. ಸೊ ಅಂಥದ್ದೊಂದು ಮಧುರ ಕ್ಷಣಗಳನ್ನ ನಿಮ್ಮ ಜೊತೆ ಪುಟ್ಟದಾಗಿ ಹಂಚ್ಕೊಳ್ಳೋ ಪ್ರಯತ್ನ. ಸೊ ನಾನು ಹುಡುಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅಂದರೆ ನೋಡಿದ್ದೆ ಒಂದು 15-20 ಹುಡುಗಿರನ್ನ. ಬಟ್ ಯಾವುದೂ ಕೂಡ ಓಕೆ ಅನಿಸಿರಲಿಲ್ಲ. ಸಮ್ಟೈಮ್ಸ್ ನಮ್ಮ ಕಡೆಯಿಂದ ರಿಜೆಕ್ಟ್ ಆಗ್ತಾಯಿತ್ತು, ಸಮ್ಟೈಮ್ಸ್ ಅವ್ರ ಕಡೆಯಿಂದ ರಿಜೆಕ್ಟ್ ಆಗ್ತಾಯಿತ್ತು. ಸೊ ತುಂಬ ಬೇಜಾರಾಗಿತ್ತು. ಸೊ ಒಂದು ಸಾರಿ ಚಿಕ್ಕಮಂಗ್ಳೂರಲ್ಲಿ ಒಂದು ಹುಡುಗಿ ನೋಡಬೇಕು ಅಂತ ನಮ್ಮ ರಿಲೇಟಿವ್ ಒಬ್ಬರು ಕರ್ಕೊಂಡೋದ್ರು. ಸೊ ನಾನು ಕೂಡ ನನ್ನ ಇಬ್ಬರು ಫ್ರೆಂಡ್ಸ್ ಜೊತೆ ಅವ್ರನ್ನ ಕರ್ಕೊಂಡು ಹೋದೆ. ಸೊ ಅಲ್ಲಿ ಅರೌಂಡು ಒಂದು 3 ಗಂಟೆ ಆಗಿತ್ತು. ಸೊ ಅಲ್ಲಿ ಹುಡುಗಿ ಎಲ್ಲ ನೋಡ್ದೋ, ಬಟ್ ಯಾಕೋ ಹೊಂದಾಣಿಕೆ ಆಗಲಿಲ್ಲ ಅನಿಸುತ್ತೆ. ಸೊ ಅವ್ರ ಕಡೆಯಿಂದನೇ ಇನ್ಫ್ಯಾಕ್ಟ್ ರಿಜೆಕ್ಷನ್ ಬಂದಿತ್ತು. ಸೊ ಮತ್ತೆ ರಿಟರ್ನ್ ಬರಬೇಕಿದ್ರೆ ಹಾಸನಲ್ಲಿ ಒಂದು ಫ್ಯಾಮಿಲಿ ಇದೆ, ಅಲ್ಲಿ ನೋಡೋಣ ಅಂತ ಹೇಳಿ ಸೊ ಅಲ್ಲಿ ಕಾಲ್ ಮಾಡಿದರು. ಬಟ್ ಅವರು ಇಲ್ಲ, ನಾವು ಗೌರ್ಮೆಂಟ್ ಕೆಲಸಕ್ಕೆ ಮಾತ್ರ ಕೊಡೋದು, ಸಾಫ್ಟ್ವೇರ್ ಜಾಬ್ಸ್ ಇದೆಲ್ಲ ಕೊಡಲ್ಲ ಅಂತ ಹೇಳಿ ಸೊ ಮನೆಗೆ ಬರೋಕ್ಕೆ ಹೇಳಲಿಲ್ಲ ಅವರು. ಸೊ ಹಂಗಾಗಿ ಸುಮ್ಮನೆ ಹಾಗೆ ಮೊಬೈಲ್ ಸ್ಕ್ರಾಲ್ ಮಾಡ್ತಿದ್ದಾಗ ಈ ಒಂದು ಪ್ರೊಫೈಲ್ ನನಗೆ ಕಾಣಿಸ್ತು. ಯಾಕಂದರೆ ಇವ್ರು ಅದಕ್ಕೆ ಮೊದಲೇ ನನಗೆ ಈ ಪ್ರೊಫೈಲ್ ಶೇರ್ ಮಾಡಿದರು, ಬಟ್ ನಾನೇ ಡಿಲೇ ಮಾಡ್ತಾಯಿದ್ದೆ. ಬಟ್ ಹೇಗೂ ಬಂದಿದ್ದೀವಲ್ಲ, ಒಂದು ಸರಿ ನೋಡೋಣ ಅಂತ ಹೇಳಿ ಅವ್ರಿಗೆ ಕಾಲ್ ಮಾಡಿದೆ. ಸೊ ಮನೇಲಿ ಇದ್ದೀವಿ ಬನ್ನಿ ಅಂತ ಹೇಳಿದ್ರು. ಸೊ ಆವಾಗ ಹೋಗಿ ನೋಡಿದ್ದು. ಋಣನೂ ಬಂದ ರೂಪೇನ ಅನ್ನೋ ಮಾತು ಎಷ್ಟು ನಿಜ ಅಂದರೆ, ಸೊ ನಾನು ನೋಡೋದು ಬೇಡ ಅಂತ ಅಂದ್ಕೊಂಡಿದ್ದು ಹುಡುಗಿ ಅವತ್ತು ಹೋಗಿ ನೋಡಿ ಮೊದಲನೇ ಸಾರಿ ನೋಡಿದಾಗಲೇ ತುಂಬ ಇಷ್ಟ ಆಗಿ ನಾನು ರಿಟರ್ನ್ ಹೋಗಿ ಮನೆ ತಲುಪೋ ಅಷ್ಟರಲ್ಲಿ ಕಾಲ್ ಮಾಡಿ ಹೇಳಿದ್ದೆ ನನಗೆ ಹುಡುಗಿ ಇಷ್ಟ ಆಗಿದ್ದಾಳೆ ಅಂತ. ಸೊ ಇಷ್ಟು ಹುಡುಗಿರನ್ನ ನೋಡಿ ಡಿಸಿಷನ್ ತೊಗೊಳಕ್ಕಾಗದೇ ಇರೋ ನಾನು ಸೊ ಇವಳನ್ನು ನೋಡಿ ಒಂದೇ ಸಾರಿ ಓಕೆ ಅಂತ ಹೇಳಿ ಓಕೆ ಮಾಡಿದ್ದೆ. ಥ್ಯಾಂಕ್ ಯು.